ಇಂಡಿಯಾದಲ್ಲಿ ಇಂಟಿಮಸಿ ಬಗ್ಗೆ, ಸೆಕ್ಷುವಲ್ ಹೆಲ್ತ್ ಬಗ್ಗೆ, ಸೆಕ್ಸ್ ಎಜುಕೇಷನ್ ಬಗ್ಗೆ ಮಾತಾಡೋದು, ಡಿಸ್ಕಸ್ ಮಾಡೋದು ಈಸ್ ಕ್ವೈಟ್ ಚಾಲೆಂಜಿಂಗ್. ಹದಿಹರೆಯದಲ್ಲಿ ಪಾರ್ನ್ಗೆ ಎಕ್ಸ್ಪೋಸ್ ಆದಾಗ ಅದ್ರ ಮೂಲಕ ಕೆಲವೊಂದು ಮೆಂಟಲ್ ಔಟ್ಲೈನ್ಸ್ ಆಗ್ತಾ ಹೋಗುತ್ತೆ ಪಾರ್ನೋಗ್ರಫಿ ಮೂಲಕ. ಅದನ್ನೇ ಮುಂದೆ ಏನಾಗ್ಬೋದು ಅಂದರೆ ರಿಯಲ್ ಲೈಫ್ ಇಂಟಿಮೆಸಿಲೂ ಎಕ್ಸ್ಪೆಕ್ಟೇಷನ್ಸ್ ಅದೇ ರೀತಿ ಇರ್ಬೋದು. ಬಟ್ ಅದು ಒಂಥರ ಮೂವಿ ಥರ, ರಿಯಲ್ ಲೈಫ್ ಈಸ್ ರಿಯಲ್ ಲೈಫ್. ಸೊ ರಿಯಲ್ ಲೈಫಲ್ಲಿ ಕನ್ಸೆಂಟ್ ಇರುತ್ತೆ, ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ, ಕಂಫರ್ಟ್ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಈ ಥರ ಇಂಟಿಮೆಸಿಲಿ ತುಂಬ ವಿಚಾರಗಳು ಇನ್ವಾಲ್ವ್ ಇರುತ್ತೆ. ಬಟ್ ಅಡಲ್ಟ್ ಕಂಟೆಂಟಲ್ಲಿ ಇದೆಲ್ಲ ಕಂಡು ಬರೋದಿಲ್ಲ. ಸೊ ತುಂಬ ಜನ ಈ ಮಧ್ಯ ಬಂದು ಕೇಳ್ತಿರೋದೇನು ಅಂದರೆ ಪಾರ್ನೋಗ್ರಫಿ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನಾವು ನಾರ್ಮಲ್ಲ, ನಮ್ಮ ಇಂಟಿಮೆಸಿ ನಾರ್ಮಲ್ಲ, ನನ್ನ ಪಾರ್ಟ್ನರ್ ಓಕೆನಾ, ಈ ಥರದ್ದೆಲ್ಲ ಕ್ವೆಶನ್ಸ್ ತುಂಬ ಜಾಸ್ತಿ ಆಗ್ತಿದೆ. ಸೊ ಸೆಕ್ಸ್ ಎಜುಕೇಷನ್, ಸೆಕ್ಷುವಲ್ ವೆಲ್ನೆಸ್ ಬಗ್ಗೆ ಅರಿವು ಮೂಡಿಸ್ಕೋಬೇಕಂದ್ರೆ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸ್ ಇದ್ದಾರೆ, ಸೆಕ್ಸೋಲಜಿಸ್ಟ್ ಇದ್ದಾರೆ. ಅವ್ರ ಮೂಲಕ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಅವರ ಅಕೌಂಟ್ಸ್ನ ಫಾಲೋ ಮಾಡಿ. ಬೇರೆ ಯಾವುದೋ ಒಂದು ಥರ್ಡ್ ಸೋರ್ಸ್ ಮೂಲಕ ಅಥವಾ ನಾಟ್ ಸೋ ರಿಯಲ್ ಸೋರ್ಸ್ ಮೂಲಕ ಅದನ್ನು ಕಲ್ತ್ರೆ ಮೆಂಟಲ್ ಔಟ್ಲೈನ್ಸ್ ವಿಲ್ ಬಿ ವೆರಿ ವೆರಿ ಡಿಫರೆಂಟ್ ಫ್ರಮ್ ದ ರಿಯಲ್ ಲೈಫ್ ಸಿಚುವೇಶನ್ಸ್.